ಲೋಕಸಭೆ ಚುನಾವಣೆ ಸಮೀಪದಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಮತ್ತೆ ಕಾಂಗ್ರೆಸ್ ಸೇರ್ತಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ ಅನ್ನುವಂತ ಪ್ರಶ್ನೆ ಬಲವಾಗಿ ಕಾಡ್ತಾ ಇದೆ. ತುಮಕೂರಿನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಕಾಂಗ್ರೆಸ್ ಶಾಕ್ ಕೊಡುತ್ತಾ? ಸಚಿವ ಕೆಎನ್ ರಾಜಣ್ಣ ಮನೆಯಲ್ಲಿ ಮುದ್ದಹನುಮೇಗೌಡ ಮೀಟಿಂಗ್ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆಗೆ ಮುನ್ನ ಬಿಜೆಪಿ ಸೇರಿದ್ರು ಮುದ್ದಹನುಮೇಗೌಡ. ಮತ್ತೆ ಘರ್ ವಾಪಸಿ ಆಗ್ತಾರಾ ಮಾಜಿ ಸಂಸದ ಮುದ್ದಹನುಮೇಗೌಡ ಅನ್ನೋದು ಅನುಮಾನ. ಆ ಭಾಗದಲ್ಲೂ ಕೂಡ ಆ ಚರ್ಚೆ ಜೋರಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮುದ್ದಹನುಮೇಗೌಡರ ನಡೆ. ಇದಕ್ಕಿದ್ದಂಗೆ ಭೇಟಿ ಕೊಟ್ಟಿದ್ಯಾಕೆ? ನಾರ್ಮಲ್ ಆಗಿ ನಾನು ಯಾವಾಗಲೂ ರಾಜಣ್ಣ ಅವ್ರನ್ನ ಮಾತಾಡಿಸ್ತಿದ್ದೆ, ಫೋನ್ ಕಾಲಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ವಿ, ಮನೆಗೆ ಬಂದಿದ್ದೀನಿ ಅಷ್ಟೇ ಅಂತ ಅವರು ಹೇಳ್ತಿದ್ದಾರೆ, ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಬಟ್ ಎಲೆಕ್ಷನ್ ಟೈಮ್ನಲ್ಲೇ ಬಂದಿರೋದು ಸಾಕಷ್ಟು ಕುತೂಹಲ ಕಾರಣವಾಗ್ತಿದೆ. ನಾನು ವಾಪಸ್ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿದ್ದಾರಾ, ಅಥವಾ ವಾಪಸ್ ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಹೇಳಿದ್ದಾರಾ? ಯಾಕಂದರೆ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದೆ, ಹಾಗಾಗಿ ಕಟ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸ್ಟ್ರಾಟಜಿ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಈ ಎಲ್ಲ ಅನುಮಾನ ಪ್ರಶ್ನೆಗಳು ಕಾಡತೊಡಗಿದೆ. ಇಲ್ಲ, ನಾನಲ್ಲಿ ನಮ್ಮ ಹೆಬ್ಬೂರಿನಲ್ಲಿ ಇರ್ತೀನಲ್ಲ, ನಮ್ಮ ಸ್ನೇಹಿತರದೊಬ್ರದ್ದು ಒಂದಿಷ್ಟು ಸಾಲಕ್ಕೆ ಕೇಳ್ಕೊಂಡಿದ್ದೆ. ಒಂದೆರಡು ಸರಿ ಒಂದಿಷ್ಟು ಭಾಳ ದೊಡ್ಡ ಮಟ್ಟ ಸಾಲ ಬೇಕು ಅಂತ. ಅವರು ಒಂದು 2 ಸರಿ ಹೇಳಿದ್ದೆ, ಆಯಿತು ಮಾಡೋಣ ಅಂತ ಅಂದರು. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಇಲ್ಲಿದ್ದಾರೆ ಅಂತ ಅಂದರು. ಹಂಗೆ ಹೋಗಿ ಸುಮ್ಮನೆ ರಿಕ್ವೆಸ್ಟ್ ಮಾಡಕ್ಕೆ ಬಂದೆ ಅಷ್ಟೇ. ಇಲ್ಲ, ಪಾಲಿಟಿಕ್ಸ್ ಚರ್ಚೆ ಮಾಡಿಲ್ಲ. ಅವ್ರು ಮಿನಿಸ್ಟ್ರು, ಸಹಕಾರ ಸಚಿವರಲ್ಲ, ಅದು ಆ ಸಾಲದ ವಿಚಾರಕ್ಕೆ ಬಂದು ಮಾತಾಡೋದು. ಪಾಲಿಟಿಕ್ಸ್ ಏನು ಇಲ್ಲ. ನಾನು ಯಾಕೆಂದರೆ ಇವತ್ತು ಅವರು ಮಿನಿಸ್ಟ್ರು ಮನೆ ಮುಂದೆ ನಾನು ಪಾಲಿಟಿಕ್ಸ್ ಮಾತಾಡ್ಬೋದು. ನಾನು ಬಂದಿದ್ದು ಅವ್ರ ಸಹಕಾರದ ಇಲಾಖೆದು ಒಂದು ಸಹಾಯ ಕೇಳೋಕ್ಕೋಸ್ಕರ ಬಂದಿದ್ದು. ಹಂಗಾಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾವು ಮಾತಾಡೋದು ಬೇಡ. ಇಲ್ಲ, ಅವ್ರೇನೋ ಬಂದಿದ್ರು ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಅವರೇನೋ ಎಲ್ಲೋ ಹೋಗ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿಲ್ಲ ಅದೇನು ಅಂತ. ನಾನು ಇನ್ಸಿಡೆಂಟ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ನಲ್ಲ, ಇದ್ದಾರೆ ಅಂತ ಅಂದ್ರಲ್ಲ, ಹಂಗೆ ಬಂದೆ ಅಷ್ಟೇ. ಅವರು ಮಿನಿಸ್ಟ್ರ್ ಮನೆಯೆಲ್ಲ ಬಂದಿರ್ತಾರೆ, ಅವರೆಲ್ಲ ಪಾರ್ಟಿ MLAಗಳು ಬಂದೇ ಬರ್ತಾರೆ ಸಹಜವಾಗಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನೇನು ಆ ವಿಚಾರ ಮಾತಾಡಲಿಲ್ಲ, ಅಷ್ಟೇ. ನನ್ನ ಇಲ್ಲ, ಆ ಥರದ್ದೇನು ಇಲ್ಲಿ ಮಾತಾಡಿಲ್ಲ. ನಾನು ಹೇಳ್ತೀನಿ, ಆ ಥರದ್ದೆಲ್ಲ ಏನಾದ್ರು ವಿಚಾರ ಇದ್ದರೆ ನಾನೇ ಸುದ್ದಿಗೋಷ್ಠಿ ತುಮಕೂರಿನವ್ರಿಗೆ ನಾನು ಮೊದಲು ಹೇಳ್ತೀನಿ. ಏನಾರು ಆ ಥರದ ಬೆಳವಣಿಗೆಗಳಿದ್ರೆ, ಸದ್ಯಕ್ಕೆ ಯಾವುದೂ ಆ ಥರದ ಬೆಳವಣಿಗೆಗಳಿಲ್ಲ. ಆ ಥರದ ಬೆಳವಣಿಗೆಗಳಿದ್ರೆ ನಾನೇ ಸುದ್ದಿಗೋಷ್ಠಿ ಕರೆದು ಹೇಳ್ತೀನಿ. ಇಲ್ಲ, ನಾನು ಮುದ್ದಹನುಮೇಗೌಡರು ಬಂದಿರೋದು ಅಂತ ಹೇಳಿದ್ರೆ, ನಾನ್ ನೋಡ್ರಿ ಯಾವತ್ತು ಜಾತಿ ಆಧಾರದ ಮೇಲೆ, ಪಕ್ಷದ ಆಧಾರದ ಮೇಲೆ ರಾಜಕೀಯ ಮಾಡಿದವನಲ್ಲ. ಎಲ್ಲಾ ಪಕ್ಷದಲ್ಲೂ ನನ್ನ ಸ್ನೇಹಿತರುಗಳಿದ್ದಾರೆ. ನನ್ನ ವಿಚಾರ ಬಂದಾಗ ಸ್ನೇಹಿತರು ನನಗೂ ಸಹಾಯ ಮಾಡಿದ್ದಾರೆ, ಅವ್ರ ವಿಚಾರ ಬಂದಾಗ ನಾನು ಸಹಾಯ ಮಾಡಿದ್ದೀನಿ. ಯಾರು ಬೇಕಾದ್ರೂ ಬರ್ಬೋದು. ನಾವೇ ಮುದ್ದಹನುಮೇಗೌಡರು ಒಬ್ಬರು ವಿಶೇಷವಾಗಿ ಬರ್ಮಾಡ್ಕೊಳ್ಳೋದು, ಇನ್ನೊಬ್ಬರು ಬರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದಲ್ಲ. ಕಾಂಗ್ರೆಸ್ ಪಕ್ಷ ಇದು ಒಂದು ರೀತಿ ನಾನು ಹಿಂದೆ ಹೇಳಿದ್ದೀನಿ, ಇದು ಸಮುದ್ರ, ಇದು ಯಾರು ಬೇಕಾದ್ರೂ ಬರ್ತಾರೆ. ಇದಕ್ಕೆ ಶುದ್ಧ ಗಂಗಾ ನದಿನೂ ಬರ್ತದೆ, ಪಕ್ಕದಲ್ಲಿರ್ತಕ್ಕಂಥ ಚರಂಡಿ ನೀರು ಬಂದು ಸೇರ್ಕೊಳ್ತದೆ. ಅದು ಸಮುದ್ರ ಇದು ಕಾಂಗ್ರೆಸ್. ವಿಶೇಷವಾಗಿ ಮುದ್ದಹನುಮೇಗೌಡರು ಬಂದಿರೋದು ಇವತ್ತು ಏನು ಡಿಸೈಡ್ ಆಗುತ್ತೆ ಅಂತ ಇವತ್ತು ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಇಲ್ಲ, ಅದೆಲ್ಲ ಚರ್ಚೆ ಇಲ್ಲ. ಇವತ್ತೇನಿದ್ರು ನಮ್ಮ ಲೋಕಸಭಾ ಸಿದ್ಧತೆಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. DCM ಬಗ್ಗೆ ಅದು ಇವತ್ತೇಂತ ಅಂತ ಚರ್ಚೆ ಆಗಲ್ಲ. ನಾವಿನ್ನೂ ಯಾವುದು ಅಭ್ಯರ್ಥಿ ಇಂತಾರೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿಲ್ಲ. ಡಿಸೈಡ್ ಆಗುತ್ತೆ ಅಂತ ಇವತ್ತು ಮೀಟಿಂಗಲ್ಲಿ ಗೊತ್ತಾಗುತ್ತೆ. ಇಲ್ಲ, ಅದೆಲ್ಲ ಚರ್ಚೆ ಇಲ್ಲ. ಇವತ್ತೇನಿದ್ರು ನಮ್ಮ ಲೋಕಸಭಾ ಸಿದ್ಧತೆಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. DCM ಬಗ್ಗೆ ಅದು ಇವತ್ತೇಂತ ಅಂತ ಚರ್ಚೆ ಆಗಲ್ಲ. ನಾವಿನ್ನೂ ಯಾವುದು ಅಭ್ಯರ್ಥಿ ಇಂತಾರೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿಲ್ಲ. ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಸಚಿವರು ಮೀಟಿಂಗ್ ಕರೆದು ಒಂದು 3 ಡೇಸಲ್ಲಿ ಮೀಟಿಂಗ್ ಕರೆದು ಮಾಡೋಣ ಅಂತ ಹೇಳಿದ್ದಾರೆ. ನಾಳೆ ಡೆಲ್ಲಿ ಒಳಗೆ ಮೀಟಿಂಗ್ ಕರೆದಿದ್ದಾರೆ. ಇದಾದಮೇಲೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಹೆಸರನ್ನ ಕೊಡ್ತಕ್ಕಂಥದ್ದನ್ನ. ಇಲ್ಲ, ರಾಜಣ್ಣವ್ರು ನಿಂತ್ಕೊಂಡ್ರೆ ಸಂತೋಷ. ನಮಗೆ ಅಭ್ಯರ್ಥಿ ಹುಡುಕ ಅಂತಕ್ಕಂಥ ಪ್ರಮೇಯನೇ ಉದ್ಭವ ಆಗಲ್ಲ. ರಾಜಣ್ಣವ್ರು ಸೀನಿಯರ್ ಇದ್ದಾರೆ, ಅವ್ರು ನಿಂತ್ಕೊಂತೀವಿ ಅಂತಂದರೆ ಹೈಕಮಾಂಡು ಅದಕ್ಕೆ ಒಪ್ಪಿಗೆ ಕೊಡುತ್ತೆ. ನಮ್ಮಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ರಾಜಣ್ಣವ್ರಿಗೆ ಎಲ್ಲರೂ ನಾವು ಸಹಕಾರ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ನಡೆದಿಲ್ಲ ಸರ್. ಸುಮ್ಮನೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದ್ರು. ಅವರೇನೋ ಯಾವುದೋ ಲೋನ್ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ರು ಅಷ್ಟೇ. ಇಲ್ಲ, ನಾವೇನೋ ಅವ್ರಿಗೆ ಹಿಂಗೆ ಕೇಳಿದ್ದು. ನಮ್ಮಲ್ಲೇ ನಿಂತ್ಕೊಳ್ತಕ್ಕಂಥವ್ರು ಮಸ್ತಾಂಗ ಇದ್ದಾರೆ, ಅದರಿಂದ ನಾವು ಅವ್ರನ್ನ ಕರಿತಕ್ಕಂಥ ಪ್ರಮೇಯ ಉದ್ಭವ ಆಗಲ್ಲ.